ನಮ್ಮ ಪ್ರೆಸ್ ಮೀಟಿಂಗ್ ಬಂದಿದ್ದಕ್ಕೆ ಮೊದಲಿಗೆ ಧನ್ಯವಾದ. ಮುಂಚೆ ಕಂಬಳಿ ಹುಳ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೆ ನೀವು ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ರಿ. ಅದು ಇನ್ನೂ ಹೆಚ್ಚು ಜವಾಬ್ದಾರಿನ ನನಗೆ ಹೆಗ್ಲ ಮೇಲೆ ಹೊರಿಸಿತ್ತು. ಯಾಕೆಂತಂದರೆ ಹೊಸಬ್ರಾಗಿ ಬಂದಾಗ ನಮ್ಮನ್ನ ಇಷ್ಟರ ಮಟ್ಟಿಗೆ ಒಪ್ಕೊಂಡು ನಮ್ಮ ಜೊತೆ ನಿಂತಿದ್ದು, ಅಂದರೆ ಚಿಕ್ಕ ಚಾನಲಿಂದ ಹಿಡಿದು ದೊಡ್ಡ ಚಾನಲ್ ತನಕನೂ ಎಲ್ಲರೂ ತುಂಬ ಜೊತೆಯಾಗಿ ಧ್ವನಿಯಾಗಿ ನಮಗೆ ಸಿನಿಮಾ ಥಿಯೇಟ್ರಲ್ಲಿ ಅಥವಾ ನಮ್ಮ ಬೇರೆ ಎಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರಿ. ಒಂದು ವೇದಿಕೆ ಅದಾದ್ಮೇಲೆ ನಮ್ಮ ಕಂಬಳಿ ಹುಳದಾದ್ಮೇಲೆ ಒಂದು ಎಲ್ಲ ವೇದಿಕೆಗಳು ಹೇಳ್ತಿದ್ದೆ, ಈಗ ಇನ್ನೊಂದು ವೇದಿಕೆ ಸಿಕ್ಕಿದೆ ನಿಮಗೆಲ್ಲ, ಅದಕ್ಕೊಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ ಯು. ಇವತ್ತಿಗೆ ನಾನು 2ನೇ ಹೆಜ್ಜೆ ಇದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ನನ್ನ ಉದ್ದೇಶನೂ ಅಷ್ಟೇ, ನಾನು ಮಾಡೋ ಸಿನಿಮಾಗಳು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾಗಳಾಗಬೇಕು. 2 ಅವರ್ ಏನು ಜನ ದುಡ್ಡು ಕೊಟ್ಟು ಬಂದಿರ್ತಾರೆ, ಅವ್ರ ಟೈಮ್ನ ಎತ್ತಿಟ್ಟಿರ್ತಾರೆ. ಸೊ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಅವ್ರಿಗೊಂದು ತೃಪ್ತಿ ಇರಬೇಕು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನೋಡುವಂಥ ಸ್ಕ್ರಿಪ್ಟ್ಗಳನ್ನೇ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕಂಬಳಿ ಹುಳ ಆದಮೇಲೆ ಸಿಕ್ಕಾಬಟ್ಟೆ ಸ್ಕ್ರಿಪ್ಟ್ಗಳನ್ನ ಕೇಳಿ ಅದರಲ್ಲಿ ಒಂದಷ್ಟು ಒಂದು ವರ್ಷ ನಾನೇನು ಕೆಲಸನೇ ಮಾಡಿಲ್ಲ. ಎಲ್ಲೋ ಜೋಗಪ್ಪ ಸರ್ ಹೇಳ್ದಂಗೆ ಪ್ರೀಮಿಯರ್ ಟೈಮಲ್ಲೇ ನನಗೆ ಸರ್ ನೋಡಿ ಇವ್ನ ಕೈಲಿ ಮಾಡಿಸ್ಬೋದು ಅನ್ನೋ ಥರದೊಂದು ಇಡೀ ಟೀಮ್ ಡಿಸ್ಕಷನ್ ಆಗಿ ನನಗೆ ಆ ಸಿನಿಮಾ ಬಂದಿದ್ದು. ಮೊದಲಿಗೆ ನನಗೂ ಒಂದು ಆಕ್ಟರ್ ಆಗಿ ತುಂಬಾ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಕನಸಿರುತ್ತೆ, ಎಲ್ಲರಿಗೂ ಕನಸಿರುತ್ತೆ. ಈಗ ನನ್ನ ಕಂಬಳಿ ಹುಳಕ್ಕೂ ಎಲ್ಲೋ ಜೋಗಪ್ಪ ನಿನ್ನ ಅರಮನೆಗೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಪಾತ್ರದಿಂದ ಹಿಡಿದು ನಡೆಯೋ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಭಾಷೆ ಎಲ್ಲವೂ ಕೂಡ ಹೊಸದೆ. ನನ್ಗೂ ಅಂದ್ರೆ ನನ್ನ ಔಟ್ಫಿಟ್ ಇಂದ ಹಿಡಿದು ಎಲ್ಲವೂ ಬೇರೆ ತರದ್ದೆ. ಹಾಗಾಗಿ ನಾನು ಕಾಯ್ತಿದ್ದೆ, ಅಂದ್ರೆ ರಿಪೀಟ್ ಆಗ್ಬಾರ್ದು, ಅಂದ್ರೆ ಮತ್ ಅದೇ ಫೇಸ್ಗಳನ್ನ ಇಲ್ಲ ಅದೇ ಕ್ಯಾರೆಕ್ಟರ್ಗಳನ್ನ ನೋಡಿ ಇವನಿಗೆ ಬರೋದು ಇಷ್ಟೇನೇನು ಅನ್ನೋ ತರ ಯಾವ ಕ್ಯಾರೆಕ್ಟರ್ಗಳನ್ನ ನಾನು ಮಾಡಬಾರ್ದು. ಪ್ರತಿ ಸಿನಿಮಾದಲ್ಲೂ ಬೇರೆ ತರದ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅದಕ್ಕೆ ನಂಗೆ ಇಮಿಡಿಯೇಟ್ ಸಿಕ್ಕಿದಂತ ಸ್ಕ್ರಿಪ್ಟ್ ಇದು. ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಬಂದಿರೋದು, ಮನೆ ಅಪೋಸ್ ಮಾಡ್ಕೊಂಡೆ ಬಂದಿರ್ತೀವಿ. ಅಂದ್ರೆ ಅಪ್ಪ ಅಮ್ಮ, ನಾನು ಇಂಜಿನಿಯರಿಂಗ್ ಓದಿದ್ದು, ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮನ್ನ ಪೇರೆಂಟ್ಸ್ಗಳು ಕಾಯ್ತಿರ್ತಾರೆ. ಅಂದ್ರೆ ಅವರು ದುಡಿಬೇಕು, ಮಕ್ಳು ಅವ್ರ ಕಾಲ ಮೇಲೆ ನಿಲ್ಬೇಕು ಅಂತ. ಸೊ ಇವನ್ನೆಲ್ಲ ರಿಸ್ಕ್ ತಗೊಂಡು ನಾವು ಸಿನಿಮಾಗೆ ಬಂದ್ಮೇಲೆ ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಹಂಗಾಗಿ ಅದು ರಿಸ್ಕ್ ಅಂತಲ್ಲ, ನಮ್ಮ ಕೆಲಸ, ಅದು ನಮ್ಮ ಕರ್ತವ್ಯ. ನನಗೆ ಇಷ್ಟ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಜರ್ನಿ ಸಿನಿಮಾ ಆಗಿರೋದ್ರಿಂದ ನಾವು ಅನ್ಕೊಂಡಂಗೆ ಪ್ರತಿ ಊರುಗಳಲ್ಲೂ ನಮ್ಗೆ ನೇಚರ್ ಯಾವ ತರ ಸಪೋರ್ಟ್ ಮಾಡುತ್ತೆ ಅಂತ ನಮಗೂ ಪ್ರಿಡಿಕ್ಷನ್ ಇರಲ್ಲ. ವೆದರ್ ಅವ್ರಿಗೆ ಗೊತ್ತಾಗಲ್ಲ ಹೆಂಗ್ ಆಗ್ತಿರುತ್ತೆ, ಮಳೆ ಬರುತ್ತೋ ಏನಿರುತ್ತೋ ಬಿಸಿಲಿರುತ್ತೋ ಅಂತ. ಸೊ ಆ ತರದೊಂದು ನಾವು ನೇಚರ್ಗಳ ಜೊತೆ ಶೂಟ್ ಮಾಡುವಾಗ ಒಂದಷ್ಟು ರೆಡಿ ಆಗಿರ್ಬೇಕಾಗಿರುತ್ತೆ, ಫಿಸಿಕಲಿ ಮೆಂಟಲಿ ಎರಡೂನು. ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದ್ರೆ ಅದು ಯಾವ್ದು ಮ್ಯಾಟ್ರ್ ಆಗಲ್ಲ. ಸೊ ಹಂಗಾಗಿ ನನ್ಗೊಂದೇ ಇದ್ದಿದ್ದು ಇವೆಲ್ಲ ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಳ್ಳುತ್ತೆ. ಸಿನಿಮಾ ಒಂದು ಡಾಕ್ಯುಮೆಂಟೇಶನ್. ನಾನು ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರು ನನ್ನ ಸಿನಿಮಾದಲ್ಲಿ ತಪ್ಪಿದ್ರು ಅದು ಡಾಕ್ಯುಮೆಂಟೇಶನ್ ಆಗಿರುತ್ತೆ, ಚೆನ್ನಾಗಿದ್ರು ಅದು ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಂಡಿರುತ್ತೆ. ಸೊ ಹಂಗಾಗಿ ನಾನು ಪ್ರತಿ ಫ್ರೇಮು ಹೋಗಿದೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋಕ್ ಸಾಧ್ಯನೋ ಅಷ್ಟು ಬ್ಯೂಟಿಫುಲ್ ಆಗಿ ಇರ್ಲಿ ಅಂತ. ಆ ಶಾರ್ಟ್ ಇಟ್ಟಾಗೆಲ್ಲ ಇದು ನಾನು ಕ್ಯಾಮ್ರಾದ ಮ್ಯಾನ್ ಕೇಳ್ತಿದ್ದೆ, ಸರ್ ಇದು ಚೆನ್ನಾಗಿ ಅನಿಸ್ತಿದ್ಯಾ ಅಂತ. ಇವ್ರುಗಳು ಕಂಪೋಸ್ ಮಾಡ್ಕೊಂಡಿರೋರು ಆಲ್ರೆಡಿ. ಸೊ ಅದನ್ನ ನಾನು ಹೋಗಿ ಕೇಳ್ಬಿಟ್ಟು ಸರ್ ಓಕೆನಾ ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಒಂಚೂರು ಅಲ್ಲಿ ಹೋದ್ರೆ ಇನ್ನೂ ಸಕಲಾಗಿ ಕಾಣಿಸುತ್ತೆ ಅನ್ನೋದು. ಆಯ್ತು ಸರ್ ಹೋಗ್ತೀನಿ. ನನ್ನ ಭರತ್ ಅಂತ ಅಸೋಸಿಯೇಟ್ ಇದ್ರು, ಅವ್ರು ಕೇಳ್ತಿದ್ದೆ ಮಗ ಹೆಂಗೆ ಅಂತ. ಇದು ಮಾಡು, ಥಿಯೇಟ್ರಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನಮ್ ಥಿಯೇಟರ್ ಜನಕ್ಕೆ ಬಂದವ್ರಿಗೆ ಖುಷಿ ಪಡ್ಬೇಕು. ಅವ್ರು ನಾವು ತಗೊಂಡಿರೋ ಏನ್ ಮಾಡಿದ್ವಿ ಹೆಂಗೆ ಅಂತ ಯಾರಿಗೂ ಮ್ಯಾಟ್ರ್ ಆಗಲ್ಲ. ಅವತ್ತು ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ಎಲ್ಲವನ್ನೂ ಅಂದ್ರೆ ಕೆಲಸಗಳನ್ನ ಈ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗೋ ಕಲ್ತಿದ್ದುಂಟು, ನಾನು ಆಕ್ಟರ್ ಆಗೋ ಕಲ್ತಿದ್ದುಂಟು. ಆಕ್ಟರ್ ಹೆಂಗೆ ಅಂತ ಅಂದ್ರೆ ದೊಡ್ಡ ಕಲಾವಿದರುಗಳ ಜೊತೆ ಮಾಡಿದ್ದು ಅನುಭವ. ನನ್ಗೆ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಂತ ಶರತ್ ಲೋಹಿತ್ ಅಶ್ವ ಸರ್ ಜೊತೆ ಕೆಲಸ ಮಾಡಿದ್ದು ಅಂದ್ರೆ 2ನೇ ಸಿನಿಮಾಗೆ ತುಂಬಾ ಕಲ್ತಿದ್ದೀನಿ. ನನ್ಗೊಂದು ಯಾವಾಗ್ಲೂ ಒಂದು ಥಾಟ್ ಅನ್ಸುತ್ತೆ, ಅಂದ್ರೆ ವ್ಯಕ್ತಿಗಳನ್ನ ಗೌರವಿಸೋದಕ್ಕಿಂತ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವ್ರಿಗಾದಂತ ಅನುಭವಗಳು, ಅವ್ರಿಗಾಗಿರುವಂತ ಎಕ್ಸ್ಪೀರಿಯನ್ಸ್ ನ ಗೌರವಿಸೋದು, ಸೆಲೆಬ್ರೇಟ್ ಮಾಡೋದು ನನ್ನ ಪರ್ಸನಲ್ ಥಾಟ್ ಅದು. ಸೊ ನನ್ನ ಜೊತೆ ಇದ್ದಿದ್ದೆಲ್ಲ ಆ ಥರ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದಂತ ಆಕ್ಟರ್ಗಳು. ಪ್ರತಿಯೊಬ್ಬೊಬ್ರು ಒಂದೊಂಥರ ಬುಕ್ ತರ ಇದ್ರು. ಬಿರಾದರ್ ಸರ್ ಆ ಏಜಿನ ಎನರ್ಜಿ ಇದೆಯಲ್ಲ, ಮತ್ತೆ ಅವರಲ್ಲಿ ಮನಾಲಿಲಿ ಆ ಚಳಿಲಿ ನಮ್ ಜೊತೆ ಬಂದು ಮಾಡ್ತಿದ್ದು ನಮ್ಗೆ ಇನ್ನೊಂದಷ್ಟು ಎನರ್ಜಿ ಕೊಡ್ತಿತ್ತು, ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ, ಅಲ್ಲಿ ನಾವು ಇನ್ನೂ ಆಕ್ಟಿವ್ ಆಗಿ ಆಕ್ಟ್ ಮಾಡೋದಕ್ಕೆ. ಹೀಗೊಂದು ದೊಡ್ಡ ಆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ. ಹಾಗೆ ನಾನು ಮತ್ತೆ ಶಿವಪ್ರಸಾದ್ ಕಂಬಳಿ ಹುಳದಲ್ಲಿ ಮಾಡಿದ್ವಿ. ಸೊ ಮತ್ತೆ ಅದೇ ಕಾಂಬಿನೇಷನ್ ರಿಪೀಟ್ ಆಗಿದ್ದು. ನಾನು ಮಗ ಒಳ್ಳೊಳ್ಳೆ ಸಾಂಗ್ ಮಾಡ್ಕೊಡು, ಯಾವಾಗ್ಲೂ ಕೇಳ್ತಿರ್ತೀನಿ.
ಯಾಕೆಂದ್ರೆ ಸಾಂಗ್ ಮೂಲಕನೇ ಒಂದಷ್ಟು ನಾವು ನೆನಪಿರೋಕೆ ಸಾಧ್ಯ. ಒಂದು ಆಡಿಯನ್ಸ್ಗಿನ್ನೂ ಹತ್ರ ಆಗೋದಕ್ಕೆ ಸಾಂಗ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವನೊಂದು ಬ್ಯೂಟಿಫುಲ್ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದು, ಅದಕ್ಕೆ ಪ್ರಮೋದ್ ಮರವಂತಿ ಅವರ ಒಂದಷ್ಟು ಬ್ಯೂಟಿಫುಲ್ ಸಾಹಿತ್ಯಗಳು. ಈಗ ಸಿಂಗಾರ ಸೀರಿಯಲ್ ಬಂದಾಗ ನಾನು ಕಂಬಳಿಹುಳ ಟೈಮಲ್ಲಿ ಕಾಂತಾರ ಮತ್ತೆ ಕಂಬಳಿಹುಳ ಎರಡೂ ಒಟ್ಟೊಟ್ಟಿಗೆ ಇದಾಗ್ತಿದ್ವಿ. ದೊಡ್ಡವರೆಲ್ಲ ಅಂದ್ರೆ ಅದು ಚಿಕ್ಕವ್ರಿಗೆ ಯಾವಾಗ್ಲೂ ಆಸೆ ಇರುತ್ತಲ್ಲ, ನಾವ್ ಯಾವಾಗ ಈ ತರದ್ದೆಲ್ಲ ಕೆಲಸಗಳು ಮಾಡೋದು ಅನ್ನೋ ತರದ್ದು. ಸೊ ಈಗ 2ನೇ ಸಿನಿಮಾದಲ್ಲಿ ಅವೆಲ್ಲ ಆದಷ್ಟು ಕೂಡ್ತಾ ಬಂತು. ಥ್ಯಾಂಕ್ ಯು ಪ್ರಮೋದ್ ಸರ್, ಒಳ್ಳೆ ಲಿರಿಕ್ಸ್ಗಳನ್ನ ಕೊಟ್ಟಿದ್ದಕ್ಕೆ. ಅದೆಲ್ಲ ರಿಹರ್ಸಲ್ ಮಾಡ್ತಿದ್ವಿ. ಅದಾದ್ಮೇಲೆ ಅವ್ರ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದು ಆಫೀಸಲ್ಲಿ ಒಂದು 10 days ವರ್ಕ್ಶಾಪ್ ಆಗಿತ್ತು. ಇನ್ನು ಸಂಜನಾ ಅವರು ಬಾಂಬೆ ಅಲ್ಲಿ ಇಲ್ಲಿ ಅಂತ ಆರ್ಟ್ ಶೂಟ್ ಅಂತ ಓಡಾಡ್ತಿರ್ತಾರೆ. ಸೊ ಅವರು ಈ ತರದ ರಿಹರ್ಸಲ್ಗಳಿಗೆಲ್ಲ ಅವ್ರುಗಳು ತುಂಬಾ ಒಳ್ಳೆ ಟೈಮ್ಗಳು ಕೊಟ್ರು. ಹಾಗಾಗಿ ನಮ್ದಲ್ಲಿ ಕಾಂಬಿನೇಷನ್ಗಳು ವರ್ಕ್ ಆಗಕ್ಕೆ ಹೆಲ್ಪ್ ಆಯ್ತು. ಆಮೇಲೆ ಸಂಜನಾ ಅವರು ಇದ್ರಲ್ಲಿ ಡ್ರೈವಿಂಗ್ ಬೇರೆ ಮಾಡಿದ್ರು, ಅದು ಮನಾಲಿಲಿ. ಆ ಸ್ಟೀಪ್ ಇರೋ ನನಗೆ ಭಯ ಆಗೋದು ಯಾವಾಗ್ಲೂ. ಸೊ ಅಷ್ಟು ರಿಸ್ಕ್ ನಾನು ಒಬ್ಬನೇ ತಗೊಂಡಿಲ್ಲ, ರಿಸ್ಕ್ಗಳನ್ನ ಎಲ್ಲರದು ರಿಸ್ಕ್ ಇದೆ. ಸೊ ಎಲ್ಲರೂ ಅಷ್ಟು ಅಂದ್ರೆ ಎಲ್ಲರಿಗೂ ಉದ್ದೇಶ ಸಿನಿಮಾ ಚೆನ್ನಾಗಿ. ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನಾನು ಬೇಸಿಕಲಿ ಮಂಗಳೂರವಳು, ಸಾರಿ ಫಾರ್ ಮೈ ಲ್ಯಾಂಗ್ವೇಜ್, ಬಿಚ್ಚಿ ಮಾತಾಡ್ತೀನಿ. ನನಗೆ ಆಸೆ ಇತ್ತು ಅಂದರೆ ಪಂಡ್ರಾಪುರಕ್ಕೆ ಹೋಗಬೇಕು, ಅಲ್ಲಿ ವಿಠಲ್ನ ಟೆಂಪಲ್ ಇದೆ, ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಸೊ ಆ ಆಸೆ ಸರ್ ಈ ಫಿಲ್ಮ್ ಮೂಲಕ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇನು ಹೇಳೋದಿಲ್ಲ, ಎಲ್ಲ ಇಬ್ರು ಹೇಳಿಬಿಟ್ರು. ನನ್ನ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ. ಪಂಡ್ರಾಪುರ್ನ ಏನು ಟೆಂಪಲ್ ಟೌನಲ್ಲಿ ಒಂದು ಸೇಲ್ ಗರ್ಲ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ. ಶೀತಲ್ ಅಂತ ಹೆಸರು ಬರುತ್ತೆ. ಫಸ್ಟ್ ಆಫ್ ಆಲ್ ಶಾಪ್ ಅವ್ರಿಗೆ ತುಂಬ ಪ್ರಾಫಿಟ್ ಆಗಿದೆ ನನ್ನಿಂದ. ಎಲ್ಲರೂ ಅಂದರೆ ಕ್ಯಾಮ್ರಾ ಬೇರೆ ಕಡೆ ಇತ್ತು, ನಾನು ಬೇರೆ ಕಡೆ ಇದ್ದೆ. ಸೊ ಅವರಲ್ಲಿ ನಾನೊಬ್ಳು ಅಂತ ಅನ್ಕೊಂಡು ಎಲ್ಲ ನನ್ನ ಹತ್ರ ಶಾಪಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು. ಸೊ ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರೂ ಅದೇ ಸರ್ ಹೇಳಿದ್ರು, ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಾಂಗ್ ಶೂಟಿಂಗು ಎಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. 21ನೇ ತಾರೀಕಿಗೆ ಎಲ್ಲೋ ಜೋಗಪ್ಪ ನಿನ್ನ ಮನೆ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇವಾಗಲೇ 3 ಸಾಂಗ್ ರಿಲೀಸ್ ಆಯಿತು, ಟ್ರೇಲರು ಬಂದಿದೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ ಅಂದರೆ ನೀವು ಹೇಳಿದ ಪ್ರಶ್ನೆ ಅರ್ಥ ಆಯ್ತು ನನಗೆ. ಡೆಫಿನೆಟ್ಲಿ ಅದನ್ನ ಮೀರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಉದ್ದೇಶ ಇಟ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಇಲ್ಲಿ ಹೊರಟಿರೋ ಕಥಾನಾಯಕನಿಗೆ ಫಸ್ಟ್ ಅವನ ಹತ್ರ ಮೊಬೈಲ್ ಇಲ್ಲ, ಪರ್ಸ್ ಇಲ್ಲ, ಅನ್ಪ್ಲಾನ್ಡ್ ಟ್ರಿಪ್ ಅವನಿಗೆ. ಅವನ ಹತ್ರ ಗಾಡಿ ಇಲ್ಲ, ಗಾಡಿ ಮೊಬೈಲು ಪರ್ಸು 3 ಇಲ್ಲ ಅಂದರೆ ಅವನ ಹತ್ರ ಒಂದು ಇಷ್ಟು ಇಲ್ಲ ಲೈಫಲ್ಲಿ ಅಂತ ಅರ್ಥ. ಹಾಗೆ ಹೊರಟವನು ಹೆಂಗೆ ಹೋಗ್ತಾನೆ ಅನ್ನೋದೇ ಒಂದು ಪ್ಲಸ್ಸು. ಗಾಡಿ ಕೈ ಮಾಡ್ತಾನೆ, ನಿಂತ್ಕೊಂಡು ಹತ್ಕೊಂಡು ಹೋಗ್ತಾನೆ, ಇನ್ಯಾರೋ ಬೈಕ್ ಮೇಲೆ ಡ್ರಾಪ್ ತಗೋತಾನೆ, ಟ್ರ್ಯಾಕ್ಟರ್ಲ್ಲಿ ಹೋಗ್ತಾನೆ, ಇನ್ಯಾರೋ ಸಿಗ್ತಾರೆ, ಯಾರೋ ಊಟ ತಿಂಡಿ ಮಾಡ್ತಾರೆ, ಎಲ್ಲೋ ಕೂಲಿ ಕೆಲಸ ಮಾಡ್ತಾನೆ. ಈ ಥರ ಒಬ್ಬ ಹೆಂಗೋ ಆಗಿದೆ ಅನ್ನೋದೇ ಒಂದು ಟ್ರಾನ್ಸ್ಫಾರ್ಮೇಷನು ಜರ್ನಿನಲ್ಲಿ. ಆಮೇಲೆ ಹೋಗ್ತಾ ಒಂದು ಮಹಾರಾಷ್ಟ್ರಕ್ಕೆ ಹೋಗ್ತಾನೆ, ಪಂಡ್ರಾಪುರ ಪಾಂಡುರಂಗ ವಿಠಲನ ದೇವಸ್ಥಾನ ಸುತ್ತ. ಟೆಂಪಲ್ ಒಳಗಡೆ ನಾವೇನು ಶೂಟ್ ಮಾಡಿಲ್ಲ, ಟೆಂಪಲ್ ಟೌನಲ್ಲಿ ಶೂಟ್ ಮಾಡಿದ್ದೀವಿ. ಅದು ಕನ್ನಡಕ್ಕೆ ತುಂಬ ಫ್ರೆಶ್. ಅದು ನನ್ನ ಪ್ರಕಾರ ಮಹಾರಾಷ್ಟ್ರೀಯನ್ ಬ್ಯಾಕ್ ಡ್ರಾಪಲ್ಲಿ ಕನ್ನಡದ ಸಿನಿಮಾಗಳಾಗಿಲ್ಲ, ಅದು ಒಂದು ವಿಶೇಷ. ನಾನು ಬೇಸಿಕಲಿ ಬಾಗಲಕೋಟೆ ಬಿಜಾಪುರದವನಾಗಿರೋದ್ರಿಂದ ನನಗೆ ರೈಲ್ವೆಯಲ್ಲಿ ಓಡಾಡಿರೋ ಅನುಭವ ಇದೆ, ಅದನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಇಲ್ಲಿ ಒಬ್ಬಳು ಹುಡುಗಿ ಸಿಗ್ತಾಳೆ, ಅವಳು ಮರಾಠಿ ಹುಡುಗಿ ಕನ್ನಡದ ಹುಡುಗ ಅಂದರೆ ಒಂದು ಥರದ ಎಂಟರ್ಟೈನ್ಮೆಂಟ್ ಉಟ್ಕೊಳ್ಳುತ್ತೆ. ಅದನ್ನು ಆ ಫನ್ಗಳನ್ನ ಸ್ವಲ್ಪ ನಾವು ತಂದಿದ್ದೀವಿ. ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ಒಬ್ಬಳು ತಮಿಳು ಹುಡುಗಿ ಸಿಗ್ತಾಳೆ, ಅವಳು ಕನ್ನಡದಲ್ಲೇ ಮಾತಾಡ್ತಾಳೆ, ಬಟ್ ಕನ್ನಡ ಬಾರ್ಡರ್ ತಮಿಳ್ನವಳು ಅಂತ ಹೇಳ್ಕೊತಾರೆ. ಅಲ್ಲಿ ತಮಿಳು ಕನ್ನಡ ಅಲ್ಲೊಂದು ಸಣ್ಣ ಎಂಟರ್ಟೈನ್ಮೆಂಟ್ ಬರುತ್ತೆ. ಈ ಥರ ಆಗ್ತಾ ಹೋಗುತ್ತೆ. ಅಂದರೆ ಕಥೆಯಲ್ಲಿ ಅವನಿಗೆ ಮುಂದೆ ಏನಾಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಬಂದಿರೋ ಸಂದರ್ಭಗಳನ್ನ ಎದುರಿಸ್ತಾ ಹೋಗ್ತಾನೆ. ಎಲ್ಲದಕ್ಕೂ ಒಂದು ಕಾರಣ ಇದೆ. ಕೊನೆಗೆ ಎಲ್ಲವನ್ನೂ ತಿರುಗಿ ನೋಡಿದಾಗ ಅವನಿಗೊಂದು ಇಡೀ ಲೈಫ್ ಕಾಣುತ್ತೆ. ಎಲ್ಲೋ ಜಗಪ್ಪ ನಿನ್ನ ಅರಮನೆ ಅಂದರೆ ಪ್ಯಾಲೇಸ್ ಅಲ್ಲ, ನಮ್ಮ ಕಂಫರ್ಟು. ನಮ್ಮ ತಾಯಿ ಮಡಿಲಿ ನಮ್ಮ ಕಂಫರ್ಟ್ ಆಗ್ಬೋದು, ನಮ್ಮ ಮನೆ ಸೋಫಾ ಕಂಫರ್ಟ್ ಆಗ್ಬೋದು, ನಮ್ಮ ಮನೆಯ ಮಂಚ ಕಂಫರ್ಟ್ ಆಗ್ಬೋದು, ನಮ್ಮ ಮನೆಯ ಒಂದು ತಟ್ಟೆ ನಾವು ರೆಗ್ಯುಲರ್ ಒಂದೇ ತಟ್ಟೆಲಿ ಊಟ ಮಾಡ್ತಾ ಇರ್ತೀವಿ, ಅದು ನಮ್ಮ ಕಂಫರ್ಟ್ ಆಗ್ಬೋದು. ನಾವು ಹಾಕೋ ಚಪ್ಪಲಿ ಕಂಫರ್ಟ್ ಆಗ್ಬೋದು. ನಾವೊಂದು ಬ್ರಷಲ್ಲಿ ಉಳಿಸ್ತಿರ್ತೀವಿ, ಬ್ರಷ್ ಚೇಂಜ್ ಆದರೆ ಕಷ್ಟ ಆಗುತ್ತೆ. ಎಷ್ಟೋ ಸಲ ನಾವು ನಂಬರ್ 1 ನಂಬರ್ 2 ಅರ್ಜೆಂಟ್ ಆದಾಗ ನಮ್ಮ ಮನೆಗೆ ಹೋಗೋಣ ಅಂತ ನಮ್ಮ ಕಮೋಡೆ ನಮಗೆ ಕಂಫರ್ಟ್ ಆಗಿರುತ್ತೆ. ಅಂದರೆ ತುಂಬ ಕ್ಲೀಶೆ ಉದಾಹರಣೆ, ಬಟ್ ಸತ್ಯ ಇದು. ಅಂದರೆ ಈ ಥರ ಇರುತ್ತೆ, ನಾವು ಅಷ್ಟು ನಮ್ಮ ಕಂಫರ್ಟಿಗೆ ಇರ್ತೀವಿ. ಅದನ್ನೆಲ್ಲ ಬಿಟ್ಟು ಹೊರಟಾಗ ಅವ್ನು ಏನು ಹುಡುಕಕ್ಕೆ ಹೊರಟಿದ ಅನ್ನೋದೇ ಈ ಕಥೆಯ ಸಾರಾಂಶ ಆಗುತ್ತೆ. ಇದು ಕೊನೆಗೆ ಹೋಗ್ತಾ ಒಬ್ಬನ ಕಥೆ ಆಗಲ್ಲ, ಎಲ್ಲರ ಕಥೆ ಆಗುತ್ತೆ, ಎಲ್ಲ ಪಾತ್ರಗಳ ಕಥೆ ಆಗುತ್ತೆ. ಎಂಡಿಗೊಂದು
ಎಲ್ಲೋ ಜೋಗಪ್ಪ ನಿನ್ನರಮನೆ ಅಂತ ಒಂದು ಟೈಟಲ್ ಬಿಟ್ ಸಾಂಗ್ ಬರುತ್ತೆ. ಆ ಬಿಟ್ಟಲ್ಲಿ ಎಲ್ಲಾ ಪಾತ್ರಗಳ ಕಥೆ ಆಗುತ್ತೆ. ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಎಲ್ಲರೂ ಒಂದೇ ಸರ್ಕಲ್ ಇದ್ದಾರೆ. ವಿ ಆರ್ ಆಲ್ ಕನೆಕ್ಟೆಡ್ ಟು ಈಚ್ ಅದರ್. ನಾವೆಲ್ಲ ಒಬ್ರಿಗೊಬ್ರಿಗೆ ಒಂದು ಗಡಿಯಾರದ ಮುಳ್ಳುಗಳ ತರ, ಮುಳ್ಳು ಹೆಂಗೆ ಎಲ್ಲಾ ನಂಬರ್ಗಳನ್ನ ಟಚ್ ಮಾಡುತ್ತಲ್ಲ, ಹಂಗೆ ಕಾಲ ಎಲ್ಲರೂ ಟಚ್ ಮಾಡುತ್ತೆ ಅನ್ನುವ ಒಂದು ಇಂಟರ್ನಲ್ ಫಿಲಾಸಫಿ. ಹಾಗಂತ ಫಿಲಾಸಫಿ ಇಲ್ಲ, ಅದನ್ನ ರೀಚ್ ಮಾಡುತ್ತೆ. ಎಲ್ಲದಕ್ಕೂ ಕನೆಕ್ಷನ್ ಇದೆ. ಆ ರೀತಿಲಿ ಜರ್ನಿ ಸಾಗುತ್ತೆ ಮೇಡಮ್. ಜೋಗಪ್ಪನನ್ನು ಹಾರಿಸಲು ಬಂದಿರುವ ಸರ್ವರಿಗೂ ತುಂಬ ಧನ್ಯವಾದಗಳು. ಪ್ರಾಯಶಃ ನಾನು ನಿಮ್ಮೊಟ್ಟಿಗೆ ಕೂಡಬೇಕಾಗಿತ್ತು, ಬಟ್ ಕೇವಲ ಒಂದು ಹಾಡನ್ನು ಬರೆಯುವ ಮೂಲಕ ಅದರ ಆಚೆಗೂ ಈ ನಮ್ಮ ನಿರ್ದೇಶಕರು ಹೈವದನ್ ಸರ್ ಜೊತೆಗೆ ನಂಟೇನಿದೆಲ್ಲ ಅದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದೆ. ಈ ಎಲ್ಲೋ ಜೋಗಪ್ಪನಿನ ಅರಮನೆಯಲ್ಲಿ ಒಂದು ಸಾಂಗ್ ಬರುತ್ತೆ, ಹೌದು ಹುಲಿಯ ಅಂತ. ಅದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಆರಂಭವಾಗೋದ್ರಿಂದ ಸೊ ನನಗೊಂದು ಅವಕಾಶ ಕೊಟ್ಟರು ಹೈವದನ್ ಸರ್. ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಶಿವಮ್ ಸರ್ ಹಾಗೂ ಡೈರೆಕ್ಟರ್ ಸರ್ ಹೈವದನ್ ಸರ್ ಜೊತೆ ಒಟ್ಟಿಗೆ ಕೂಡಿ ಬರೆದೆ. ಅದು ಬರೆದ ಆದ ನಂತರ ಔಟ್ಪುಟ್ ಬಂದ ನಂತರ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ತಂಡದ ಜೊತೆ ಎಸ್ಪೆಷಲಿ ನಿರ್ದೇಶಕರು ಹೈವದನ್ ಸರ್ ಜೊತೆ ನಾನು ಕಳೆದಂಥ ಕ್ಷಣಗಳು ನಿಜಕ್ಕೂ ಮರೆಯಲಾರದಂಥವು. ಬಹುಶಃ ಈ ಎಲ್ಲೋ ಜೋಗಪ್ಪನಿನ ಅರಮನೆ ತಂಡ ಸಕ್ಸಸ್ ಆದ್ರೆ ಮತ್ತೊಂದಿಷ್ಟು 4 ಚಿತ್ರಗಳು, ಅಭಿರುಚಿಯ ಚಿತ್ರಗಳು ಬರಬಲ್ವು ಅಂತ ಹೇಳ್ತಾ ತಮ್ಮೆಲ್ಲರ ಹಾರೈಕೆ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ವಿನಂತಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪ್ರೆಸ್ ಮೀಟಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ನನಗೆ ಹೈವದನ್ ಸರು 2008ರಿಂದ ಕೂಡ ಪರಿಚಯ. ಅವ್ರ ಜೊತೆ ನಾನೊಂದು ಕಿರುತೆರೆಯಲ್ಲಿ ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೆ. ಅದಾದಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಕೂಡಿ ಬಂದಿರಲಿಲ್ಲ, ಆದರೆ ನಾನು ಅವ್ರ ಜೊತೆನೇ ಇರ್ತಾ ಇದ್ದೆ. ಆದರೆ ಈ ಚಿತ್ರನ ಅವರು ಕತೆ ಮಾಡಿದ್ಮೇಲೆ ಒಂದು ಪಾತ್ರಕ್ಕೆ ಹುಡುಕಾಟ ನಡೆದಾಗ ಹಂಗೆ ನಾನು ಮಾಡ್ತಕ್ಕಂಥ ಪಾತ್ರನ ಸರ್ ಜೊತೆ ಕೂಡ್ಕೊಂಡೆ ಹುಡುಕ್ತಾ ಇದ್ದೆ. ಅದು ಆಕಸ್ಮಿಕವಾಗಿ ಒಂದಿನ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಇಲ್ಲ ನೀವೇ ಮಾಡಿಬಿಡಿ ಅಂತ ಹೇಳ್ಬಿಟ್ಟು, ಅಂದರೆ ಹುಡುಕಿ ಕಡೆಗೆ ನಾನು ಆಪ್ಷನ್ಸ್ ಕೊಡೋದು, ಅವರು ಆಪ್ಷನ್ಸ್ ನೋಡೋದು, ನೀವೇ ಮಾಡಿಬಿಡಿ ಅಂತ ಹೇಳಿದ್ರು. ನೋಡಿ ಸರ್ ಅಂತಂದ್ರೆ ಇಲ್ಲ ಇಲ್ಲಿ ಡೇಟ್ ಅಡ್ಜಸ್ಟ್ ಮಾಡೋಣ ಮಾಡಿ ಅಂತ ಹೇಳಿದ್ರು. ಅದು ನಾವು ಅದನ್ನು ಮಾಡೋಕ್ಕಂತ ಫ್ಲೋರ್ಗೆ ಹೋದಾಗಲೇ ಗೊತ್ತಾಯಿತು ಅದು ತುಂಬ ಅದ್ಭುತವಾದ ಪಾತ್ರ. ಅಂದರೆ ಈ ಜರ್ನಿಲಿ ನಮ್ಮ ಜೋಗಪ್ಪನ ಜರ್ನಿಲಿ ಇದು ತುಂಬ ಜರ್ನಿ ಇರ್ತಕ್ಕಂಥ ಕತೆ ಅಂತ ನಿಮಗೂ ಕೂಡ ಗೊತ್ತು. ಇದು ನಮ್ಮ ಬೆಂಗಳೂರಿಂದ ಶುರುವಾದರೆ ಹಾಗೆ ಕಾಶ್ಮೀರದವರೆಗೂ ಹೋಗಿ ಮುಟ್ತಕ್ಕಂಥ ಕತೆ. ಆ ಮಧ್ಯದಲ್ಲಿ ಸುಮಾರು ಪಾತ್ರಗಳು ಬರುತ್ತೆ, ಸುಮಾರು ಪ್ರದೇಶಗಳು ಬರುತ್ತೆ. ಅಲ್ಲಿ ಎಲ್ಲವೂ ಕತೆಗೆ ಸುಮ್ಮನೆ ಹೋಗಿ ಒಂದು ಕಥೆಯಲ್ಲಿ ಯಾವುದೇ ಜಾಗ ಬಂದಿಲ್ಲ, ಯಾವುದೇ ವ್ಯಕ್ತಿ ಬಂದಿಲ್ಲ. ಆ ಕತೆಗೆ ಅನುಗುಣವಾಗಿ ಆ ಪಾತ್ರ ಬರುತ್ತೆ, ಆ ವ್ಯಕ್ತಿ ಬರ್ತಾನೆ, ಆ ಜಾಗ ಬರುತ್ತೆ. ಹಂಗೆ ಒಂದೊಂದು ಮುತ್ತಿನ ಹಾರನ ಪೋಣಿಸ್ದಂಗೆ ಪೋಣಿಸಿರ್ತಕ್ಕಂಥ ಈ ಚಿತ್ರ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಅದರಲ್ಲೂ ಕೂಡ ನಾನು ಒಂದು ಸಂಖ್ಯೆ ಅಂತಕ್ಕಂಥದ್ದನ್ನ ಉತ್ತರ ಕರ್ನಾಟಕದ ಒಂದು ಪಾತ್ರವನ್ನ ಇದರಲ್ಲಿ ನಿರ್ವಹಿಸಿದ್ದೀನಿ. ತುಂಬಾ ಅದ್ಭುತವಾದ ಪಾತ್ರ. ನನ್ನ ತಂದೆ ಪಾತ್ರವನ್ನ ಬಿರಾದರ್ ಸರ್ ಮಾಡಿದ್ದಾರೆ, ತಾಯಿ ಪಾತ್ರವನ್ನ ಲಕ್ಷ್ಮೀ ನಾಡಗೌಡ ಮಾಡಿದ್ದಾರೆ. ಅದಕ್ಕೆ ಹಾಡು ಕೂಡ ಇದೆ. ನಮ್ಮ ನಾರ್ತ್ ಕರ್ನಾಟಕದ ಜರ್ನಿಲಿ ಬರ್ತಕ್ಕಂಥ ಒಂದಿಷ್ಟು ಪ್ರದೇಶಗಳು ಅಲ್ಲಿ ಹೇಗಿರುತ್ತೆ ಆ ಕಲ್ಚರ್ನ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಬಹಳ ಅದ್ಭುತವಾದ ಪಾತ್ರ. ಅಂತ ಪಾತ್ರವನ್ನ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪವನ್ ಸಿಮಿಕೇರಿ ಸರ್ ಪ್ರೊಡ್ಯೂಸರು ಹಾಗೂ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಟೋಟಲ್ ನಮ್ಮ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ತಂಡಕ್ಕೆ ನಾನು ಆಭಾರಿಯಾಗಿರ್ತೀನಿ. ಈ ಚಿತ್ರ ಬಂದ ಮೇಲೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋ ಬಹಳ ದೊಡ್ಡ ಆಸೆ ಇದೆ. ಯಾಕಂದ್ರೆ ಆ ಪಾತ್ರ ಕೂಡ ಚೆನ್ನಾಗಿದೆ. ಧನ್ಯವಾದಗಳು.